ನಮಸ್ಕಾರ ವೀಕ್ಷಕರೇ, ವರ್ಡ್ಸ್ ಆಫ್ ಕರ್ನಾಟಕದ ಮತ್ತೊಂದು ಸಂಚಿಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭೂಮಿಯ ಹುಟ್ಟು ಹಾಗೂ ಮಾನವನ ವಿಕಾಸದ ಬಗ್ಗೆ ತಿಳಿದುಕೊಳ್ಳೋಣ. 4.6 ಶತಕೋಟಿ ವರ್ಷಗಳ ಹಿಂದೆ ಆಕಾಶದಲ್ಲಿ ಉಂಟಾದಂತಹ ಮಹಾ ವಿಸ್ಫೋಟದಿಂದ ಸೌರವ್ಯೂಹ ಹಾಗೂ 8 ಗ್ರಹಗಳ ಉಗಮಕ್ಕೆ ಕಾರಣವಾಯಿತು. ಇದರಲ್ಲಿ ಭೂಮಿಯು 3ನೇ ಗ್ರಹವಾಗಿ ಗುರುತಿಸಿಕೊಳ್ಳುತ್ತದೆ. ಭೂಮಿಯ ಉಗಮದ ಕಾಲದಲ್ಲಿ ಭೂಮಿಯ ಮೇಲ್ಮೈ ತಾಪಮಾನ ಹಾಗೂ ಶಾಖ ಅಧಿಕವಾಗಿತ್ತು. ನಿರಂತರವಾಗಿ ಉಲ್ಕಾಪಿಂಡಗಳ ಬೀಳುವಿಕೆಯಿಂದ ಭೂಮಿಯ ಮೇಲ್ಮೈ ಮೇಲೆ ಕುಳಿಗಳ ರಚನೆಯಾಯಿತು. ಈ ಉಲ್ಕಾಪಿಂಡಗಳಲ್ಲಿ ಇದ್ದಂತಹ ನೀರಿನ ಅಂಶ ಹಾಗೂ ಖನಿಜಗಳು ಭೂಮಿಯ ಮೇಲೆ ಮಹಾಸಾಗರಗಳ ಉದಯಕ್ಕೆ ಕಾರಣವಾಯಿತು. ಭೂಮಂಡಲದ ವಿಕಾಸಕ್ಕೆ ಸಂಬಂಧಿಸಿದಂತೆ ಭೂವಿಜ್ಞಾನಿಗಳು ಭೂಮಿಯ ಇತಿಹಾಸವನ್ನು ಮುಖ್ಯವಾಗಿ 4 ಯುಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಪುರಾತನ ಯುಗ, ಮಧ್ಯಯುಗ, ತೃತೀಯ ಯುಗ, ಚಾತುರ್ಥಿಕ ಯುಗ. ಚಾತುರ್ಥಿಕ ಯುಗದಲ್ಲಿ ಮಾನವನ ವಿಕಾಸವನ್ನು ನಾವು ಕಾಣಬಹುದಾಗಿದೆ. ಚಾತುರ್ಥಿಕ ಯುಗವನ್ನು ಪುನಃ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ: ಪ್ಲೀಸ್ಟೋಸಿನ್ ಹಾಗೂ ಹೋಲೋಸಿನ್. $26 ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮಾನವನ ಉಗಮವಾಯಿತು ಎಂದು